ಡ್ರೈ ಫ್ರೂಟ್ಸು ತಗೊಳ್ಳೋದ್ರಿಂದ ಸೆಕ್ಷುವಲ್ ಹೆಲ್ತ್ ಎನರ್ಜಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅದನ್ನು ಯಾವ ರೀತಿ ತಗೊಳ್ಳೋದ್ರಿಂದ ಬೆನಿಫಿಟ್ ಇದೆ ಅದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಟೈಮ್ ಇತ್ತು ಅಂದರೆ ಹಿಂದಿನ ದಿವಸನೇ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳ್ಳೋದು ಒಳ್ಳೆಯದು. ಈಗ ಟೈಮ್ ಇಲ್ಲ, ನೈಟ್ ಶಿಫ್ಟ್ ಇತ್ತು, ಈ ಥರ ಶಿಫ್ಟ್ ಚೇಂಜ್ ಆಯಿತಾ, ಸೊ ಬೆಳಗ್ಗೆ ಒಂದು 2 ಕಪ್ ಬಾಯ್ಲ್ ವಾಟರ್ ತೊಗೊಂಡು ಅದರ ಮೇಲೆ ಒಂದು 2 to 4 ಪೀಸಸ್ಸು, ಒಂದು 5 ವೆರೈಟೀಸ್, ಗೋಡಂಬಿ, ಬಾದಾಮಿ, ವಾಲ್ನಟ್ಟು, ಯಾವುದಿಷ್ಟ ಆಗುತ್ತೆ ಅದು 5 ವೆರೈಟೀಸು, 2 to 4 ಪೀಸಸ್ಸು ಬಾಯ್ಲ್ ವಾಟರ್ ತೊಗೊಳ್ಳೋದ್ರಿಂದ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಬೆನಿಫಿಟ್ ಏನಂದರೆ, ಒಂದು ಬ್ಲಡ್ ಸರ್ಕ್ಯುಲೇಷನ್, ಪೆನ್ನಿಸು, ವೆಜೇನ ಆಲ್ ಓವರ್ ದ ಬಾಡಿ ಇರೋದ್ರಿಂದ ಒಂದು ಎನರ್ಜಿ ಜೊತೆಗೆ ಸೆಕ್ಷುವಲ್ ಫಂಕ್ಷನ್ ಆ್ಯಕ್ಟಿವ್ ಆಗುತ್ತೆ. ಎರಡನೇದು ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್ ಮೆನ್ನಲ್ಲಿ, ವುಮನ್ನಲ್ಲಿ ಈಸ್ಟ್ರೋಜನ್ ಪ್ರೊಡಕ್ಷನ್ ಆಗೋದ್ರಿಂದ ಸೊ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಮೆನ್ನಲ್ಲಿ ಜಾಸ್ತಿ ಆದರೆ ವುಮನ್ನಲ್ಲಿ ಓವ್ಯುಲೇಷನ್ ಫಂಕ್ಷನ್ನು ಚೆನ್ನಾಗಾಗತ್ತೆ. ಸೊ ಇದ್ರ ಜೊತೆಗೆ ಐರನ್ನು, ಆ್ಯಂಟಿ ಆಕ್ಸಿಡೆಂಟು, ವಿಟಮಿನ್, ಮಿನರಲ್ ಇರೋದ್ರಿಂದ ಸೆಕ್ಷುವಲ್ ಹೆಲ್ತ್ ಜೊತೆಗೆ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಬಟ್ ಒಂದೇನೆಂದರೆ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಮಾತ್ರ ಇದು ಬೆನಿಫಿಟ್ ಇರುತ್ತೆ.